ಭಾರತದ 101ನೇ ರಾಮ್ಸರ್ ತಾಣ. ಸರ್, ಇದು ಭೂಮಿ, ಓಕೆ, ಇದು ನೀರು, ಓಕೆ, ಇದು ಲ್ಯಾಂಡು, ಇದು ವಾಟರ್. ಭೂಮಿ ಮತ್ತು ನೀರಿನ ನಡುವೆ ಕಂಡು ಬರ್ತಕ್ಕಂಥ ಟ್ರಾನ್ಸಿಷನ್ ಝೋನನ್ನು ವೆಟ್ಲ್ಯಾಂಡ್ ಅಂತ ಕರೀತೀವಿ. ಜೌಗು ಪ್ರದೇಶ ಅದಂಗಿರ್ತಾವ ಸರ್. ಓಕೆ, ಅಬ್ಸರ್ವ್ ಇದು. ಓಕೆ, ಸೊ ಇಟ್ ಇಸ್ ಅ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ ವಾಟರ್. ಭೂ ಪರಿಸರ ವ್ಯವಸ್ಥೆ ಮತ್ತು ಜಲ ಪರಿಸರ ವ್ಯವಸ್ಥೆಗಳ ನಡುವೆ ಕಂಡುಬರುವ ಸ್ಥಿತ್ಯಂತರ ವಲಯಗಳನ್ನು ಜೌಗು ಪ್ರದೇಶಗಳು. It is a transition zone between terrestrial ecosystem and aquatic ecosystem is called as wetland. ಭೂಮಿಗೂ ನೀರಿಗೂ ಒಂದು ಟ್ರಾನ್ಸಿಷನ್ ಝೋನ್ ಇರುತ್ತೆ, ಇದು ವೆಟ್ಲ್ಯಾಂಡ್. ಅಲ್ಲಿ ಭೂಮಿನೂ ಇರಬೇಕು, ನೀರು ಇರಬೇಕು. ಆಯಿತಾ? ನೋಡಿ, ಭೂಮಿನೂ ಇರಬೇಕು, ನೀರು ಇರಬೇಕು. ಇಲ್ಲಿ ಮಲ್ಟಿಪಲ್ ನೋಡ್ಬೋದು, ಎಲ್ಲ ವೆಟ್ಲ್ಯಾಂಡ್ಸ್ ಇವು. ಆಯಿತಾ? ಒಂದು ಪ್ರದೇಶವನ್ನು ವೆಟ್ಲ್ಯಾಂಡ್ ಅಂತ ಕರಿಬೇಕಾದ್ರೆ ಟೆಕ್ನಿಕಲ್ ಪ್ಯಾರಾಮೀಟರ್ ಏನು? ಇಲ್ಲಿ ನೀರಿನ ಆಳ ಕನಿಷ್ಠ 3 ಮೀಟರ್ಸ್ ಇರಬೇಕು, ಗರಿಷ್ಠ 6 ಮೀಟರ್ಸ್ ಇರಬೇಕು. ನೀರಿನ ಆಳ ಕನಿಷ್ಠ 3 ಮೀಟರ್, ಗರಿಷ್ಠ 6 ಮೀಟರ್, ಅವಾಗ ಅದು ವೆಟ್ಲ್ಯಾಂಡ್. ಇಲ್ಲಿ ಈ ಜಾಗದಲ್ಲಿ ಸರ್ ಭೂವಾಸಿಗಳು ಬದುಕ್ಬೋದಾ? ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಬದುಕ್ಬೋದೇನ್ರಿ? ಅಕ್ವಾಟಿಕ್ ಆರ್ಗ್ಯಾನಿಸಮ್ಸು, ಆಂಫಿಬಿಯನ್ಸು, ಬರ್ಡ್ಸು, ರೆಪ್ಟೈಲ್ಸು, ಮ್ಯಾಮಲ್ಸು. ನೋಡಿ, ಇಲ್ಲಿ ಭೂವಾಸಿಗಳು, ಜಲವಾಸಿಗಳು, ಉಭಯವಾಸಿಗಳು, ಸರೀಸೃಪಗಳು, ಸಸ್ತನಿಗಳು, ಪಕ್ಷಿಗಳು ಎಲ್ಲ ಬದುಕ್ತವೆ. ಅಂದರೆ ಸರ್, ಪ್ರಪಂಚದ ಅಷ್ಟು ಪ್ರಭೇದಗಳನ್ನು ನ್ಯಾಚುರಲ್ ಆಗಿ ಒಂದೇ ಕಡೆ ನೋಡ್ಬೇಕು ಸರ್ ಅಂದರೆ ಅದು ವೆಟ್ಲ್ಯಾಂಡ್ಸಲ್ಲಿ ಮಾತ್ರ ಸಾಧ್ಯ. ಪ್ರಪಂಚದ ಅಷ್ಟು ಪ್ರಭೇದಗಳನ್ನು ನ್ಯಾಚುರಲ್ ಒಂದೇ ಕಡೆ ನೋಡಬೇಕು ಅಂದರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಇನ್ ವೆಟ್ಲ್ಯಾಂಡ್ಸ್. ಹಾಗಾಗಿ ವೆಟ್ಲ್ಯಾಂಡ್ಸ್ ಆರ್ ದ ಸೋರ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಜೌಗು ಪ್ರದೇಶಗಳು ಜೀವ ವೈವಿಧ್ಯತೆಯ ಮೂಲ. ಇರಬರವೆಲ್ಲ ಬದುಕ್ಬೋದಲ್ಲ, ನಾನು ನೀವು ಎಲ್ಲರೂ. ಆಯ್ತಾ? ಸರಿ, ಈಗ ವೆಟ್ಲ್ಯಾಂಡ್ಸನ್ನು ಕನ್ಸರ್ವೇಷನ್ ಮಾಡಬೇಕು. ಅಬ್ಸರ್ವ್. ಓಕೆ, 1971 ಫೆಬ್ರವರಿ 2ನೇ ತಾರೀಕು, ಆಯಿತಾ, ಇರಾನ್ ರಾಷ್ಟ್ರದ ರಾಮ್ಸರ್ ಎನ್ನುವಂಥ ನಗರದಲ್ಲಿ ಒಂದು ಸಮಾವೇಶ ನಡೀತು. PSI ವೆಚ್ಚರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕೆಂದರೆ ನಿಮಗೆ ನೆನ್ನೆ ಗ್ಲಾಲೇಕ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬರೀ ಹೆಸರು ಮಾತ್ರ ಕೊಟ್ಟಿದ್ದೀನಿ. ಹೋಮ್ವರ್ಕ್ ಮಾಡೋಕ್ಕೆ ಹೇಳಿದ್ದೆ, ಕರೆಕ್ಟಾ? ಅದನ್ನು ನಾನೇ ಮಾಡ್ತೀನಿ ಇವತ್ತು. ಸೊ ಲಿಸನ್ ಟು ಬಿ ವೆರಿ ಕೇರ್ಫುಲ್. 1971 ಫೆಬ್ರವರಿ 2ನೇ ತಾರೀಕು, ಫೆಬ್ರವರಿ 2, ಏಪ್ರಿಲ್ 14 ಫೆಬ್ರವರಿ 2 ಇರಾನ್ ರಾಷ್ಟ್ರದ ರಾಮ್ಸರ್ ಎನ್ನುವಂಥ ನಗರದಲ್ಲಿ ಒಂದು ಸಮಾವೇಶ ನಡೀತು. ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆಫ್ ಗ್ಲೋಬಲಿ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ ಅಂತ, ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುವ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವ ಜಾಗತಿಕ ಸಮಾವೇಶ ಅಂತ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾವು ಅದನ್ನು ರಾಮ್ಸರ್ ಕನ್ವೆನ್ಷನ್ ಅಂತ ಕರಿತೀವಿ. ಆಯಿತಾ? ಸರ್, ರಾಮ್ಸರ್ ಕನ್ವೆನ್ಷನ್ನು ಸರ್ ಅಂಗೀಕಾರ ಆಗಿದ್ದು 1971 ಫೆಬ್ರವರಿ 2, ಬಟ್ ಅದು ಜಾರಿಗೆ ಬಂದಿದ್ದು 1975. ನೋಡಿ, ಹೊಸ ಬ್ಯಾಚ್ ಅವರು, ಡೇಟ್ ಆಫ್ ಅಡಾಪ್ಷನ್ ಇಸ್ ಡಿಫ್ರೆಂಟ್, ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇಸ್ ಡಿಫ್ರೆಂಟ್. ಡೇಟ್ ಆಫ್ ಅಡಾಪ್ಷನ್ 1971 ಫೆಬ್ರವರಿ 2. ಓಕೆ, ಅಂಗೀಕಾರ ಆದಂಥ ದಿನವನ್ನು ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕನ್ನು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ. ಜಾರಿಗೆ ಬಂದು 1975. ರಾಮ್ಸರ್ ಸಮಾವೇಶದ ಉದ್ದೇಶ ಏನು ಸರ್? ಗ್ಲೋಬಲಿ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸನ್ನು ಐಡೆಂಟಿಫೈ ಮಾಡಿ, ಅದನ್ನು ರಾಮ್ಸರ್ ಸೈಟ್ ಅಂತ ಘೋಷಿಸುವುದು, ಸಂರಕ್ಷಿಸುವುದು, ನಿರ್ವಹಿಸುವುದು. ಹಾಗಾದರೆ ಸರ್ 2026 ಆಗಸ್ಟ್ ಡೇಟಾ ತಗೊಂಡ್ರೆ ಇಂಡಿಯಾದಲ್ಲಿ ಹೌ ಮೆನಿ ರಾಮ್ಸರ್ ಸೈಟ್ಸ್ ಆರ್ ದೇರ್? 101. ಓಕೆ, 101ರಲ್ಲಿ ಲೆಟ್ ಅಸ್ ಗೋ ವಿತ್ ದ ಫ್ಯಾಕ್ಟ್ಸ್. PSI ಅವರು ಉತ್ತರ ಕೊಡಬೇಕೀಗ. ಭಾರತದ ಪ್ರಪ್ರಥಮ ರಾಮ್ಸರ್ ತಾಣ ಯಾವುದು?
ಚಿಲಿಕಾ ಸರೋವರ ಒಡಿಶಾ, ಕ್ಯೋಲಾಡಿಯಾ ನ್ಯಾಷನಲ್ ಪಾರ್ಕು ರಾಜಸ್ಥಾನ. ಫಸ್ಟ್ ರಾಮ್ಸರ್ ಸೈಟ್ಸ್ ಆಫ್ ಇಂಡಿಯಾ. ಲಾರ್ಜೆಸ್ಟ್ ರಾಮ್ಸರ್ ಸೈಟ್ಸ್ ಆಫ್ ಇಂಡಿಯಾ ಯಾವುದು? ಸುಂದರ್ಬನ್ಸ್, ಪಶ್ಚಿಮ ಬಂಗಾಳ ಅಲ್ವಾ. ಸ್ಮಾಲೆಸ್ಟ್ ರಾಮ್ಸರ್ ಸೈಟ್ ಯಾವುದು? ರೇಣುಕಾ ವೆಟ್ಲ್ಯಾಂಡ್, ಹಿಮಾಚಲ್ ಪ್ರದೇಶ. ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ತಮಿಳುನಾಡು. ಹೌ ಮೆನಿ ರಾಮ್ಸರ್ ಸೈಟ್ಸ್? 20. ಉತ್ತರ ಪ್ರದೇಶ ಹೌ ಮೆನಿ ರಾಮ್ಸರ್ ಸೈಟ್ಸ್? 13. ಓಕೆ ಸರಿ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ರಾಮ್ಸರ್ ತಾಣಗಳು 4. ರಂಗನತಿಟ್ಟು ಪಕ್ಷಿಧಾಮ, ಅಂಕಸಮುದ್ರ, ಅಘನಾಶಿನಿ, ಮಾಗಡಿ ಕೆರೆ. ಓಕೆ ಸರ್, ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶಗಳು ಯಾವ್ದ್ಯಾವುದು? ಮೊದಲನೇದು UK, ಎರಡನೇದು ಮೆಕ್ಸಿಕೋ, ಮೂರನೇದು ಭಾರತ. ಆಯ್ತಾ? ಇದು ಫ್ಯಾಕ್ಟ್ಸ್. ಇದು ಈಗ ಭಾರತದ ಲೆಸನ್ ಭಾರತದ 101ನೇ ರಾಮ್ಸರ್ ತಾಣ ಘೋಷಣೆಯಾಗಿದೆ. ಗ್ಲಾ ಲೇಕ್, ಅರುಣಾಚಲ್ ಪ್ರದೇಶ. ಆಯಿತಾ? ಸರಿ, ಕೇಳಿಸ್ಕೊಳ್ಳಿ. ಈಗ ಇನ್ನೊಂದು, ನಿಮ್ಗೆ ಎಕ್ಸಾಮಲ್ಲಿ ಏನು ಕೇಳ್ತಾನೆ, 2026ರ ರಾಮ್ಸರ್ ತಾಣಗಳು ಈ ವರ್ಷ ಘೋಷಣೆ ಆಗಿರೋದು ಪ್ಲಸ್ ಕರ್ನಾಟಕದ ಇಂಪಾರ್ಟೆಂಟ್. ಆಯಿತಾ? ಹಾಗಾದರೆ 2026ರಲ್ಲಿ ಯಾವ್ಯಾವ ಘೋಷಣೆ ಆಗಿದೆ ನೋಡ್ಬಿಡಿ. ಹೊಸ ಬ್ಯಾಚು ರಾಮ್ಸರ್ ಸೈಟ್ಸ್ 2026 101 ಆಗಿದ್ದಾವೆ. ನೀವು ಎಲ್ಲ 101 ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವರ್ಷ ಘೋಷಣೆ ಆಗಿರೋದು. ನೋಡ್ರಿ, ಆಯಿತಾ? ನೋಡಿರಿ, 97ರಿಂದ ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ, ಚಹರಿ ದಾಂದ್ ಕಚ್ ಗುಜರಾತ್, ಶೇಖಾ ಝೀಲ್ ಉತ್ತರ ಪ್ರದೇಶ, ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸೆಂಚುರಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಸೂರಾಥಾಲ್, ಓಕೆ, ಉತ್ತರ ಪ್ರದೇಶ. 101ನೇದು ಗ್ಲಾ ಲೇಕ್. ಓಕೆ, ಗ್ಲಾ ಲೇಕ್. ಸರಿ, ಈಗ ನಾನು ಮಾತಾಡ್ತಾ ಇರೋದು ಗ್ಲಾ ಲೇಕ್ ಬಗ್ಗೆ. ಈ ವಾರ ಘೋಷಣೆ ಆಯಿತು. ಸರಿ, ಗ್ಲಾ ಲೇಕ್ನ ಡೀಟೇಲಾಗಿ ಮಾತಾಡೋಣ. PSI ಹುಡುಗರು, ಇದು ನಿಮ್ಗೆ ಹೇಳಿಲ್ಲ, ಕೇಳಿಸ್ಕೊಳ್ಳಿದ್ದು. ಓಕೆ, ಅರುಣಾಚಲ್ ಪ್ರದೇಶದ ಲೋಹಿತ್ ಜಿಲ್ಲೆಯಲ್ಲಿ ಬರುತ್ತೆ. ಅರುಣಾಚಲ್ ಪ್ರದೇಶದ ಲೋಹಿತ್ ಜಿಲ್ಲೆಯಲ್ಲಿ ಬರುತ್ತೆ. ಆಯಿತಾ? ಭಾರತದ 101ನೇ ರಾಮ್ಸರ್ ತಾಣ ಅರುಣಾಚಲ್ ಪ್ರದೇಶದ ಫಸ್ಟ್ ರಾಮ್ಸರ್ ಸೈಟ್. ಇದು ಫಸ್ಟ್ ರಾಮ್ಸರ್ ಸೈಟ್ ಆಫ್ ಅರುಣಾಚಲ್ ಪ್ರದೇಶ್, ರೈಟ್? ದೆನ್ ಇದು ಗ್ಲಾ ಲೇಕ್ ಇದೆಯಲ್ಲ, ಗ್ಲಾ ಲೇಕು ಸರ್, ಇದು ಕಮಲಾಂಗ್, ಕೇಳಿಸ್ಕೊಳ್ಳಿ, ಕಮಲಾಂಗ್ ಟೈಗರ್ ರಿಸರ್ವ್ ಮತ್ತು ಕಮಲಾಂಗ್ ವೈಲ್ಡ್ ಲೈಫ್ ಸೆಂಚುರಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದ ಸರೋವರ. ಅರುಣಾಚಲ್ ಪ್ರದೇಶದ ಲೋಹಿತ್ ಜಿಲ್ಲೆಯಲ್ಲಿ ಬರುತ್ತೆ. ಕಮಲಾಂಗ್ ಟೈಗರ್ ರಿಸರ್ವ್ ಪ್ಲಸ್ ಕಮಲಾಂಗ್ ವೈಲ್ಡ್ ಲೈಫ್ ಸೆಂಚುರಿಯ ನಡುವೆ ಕಂಡು ಬರತಕ್ಕಂಥ ಬಹಳ ಅಪರೂಪವಾದ ಸರೋವರ, ರೈಟ್? ಇಲ್ಲಿ ನೋಡಿ, ಈ ಗ್ಲಾ ಲೇಕ್ ಏನಿದೆಯಲ್ಲ, ಈ ಗ್ಲಾ ಲೇಕು ಇದು ಈಸ್ಟರ್ನ್ ಹಿಮಾಲಯಾಸ್ಗಳ ಒಂದು ಭಾಗ. ಈಸ್ಟರ್ನ್ ಹಿಮಾಲಯಾಸ್ಗಳ ಒಂದು ಭಾಗ, ಪೂರ್ವ ಹಿಮಾಲಯಗಳು. ಈಸ್ಟರ್ನ್ ಹಿಮಾಲಯಾಸ್ ಅಂದರೆ ಪಾಕಿಸ್ತಾನದಿಂದ ಶುರು ಆಗುತ್ತೆ. ಓಕೆ, ಇದು ಅರುಣಾಚಲ್ ಪ್ರದೇಶದಲ್ಲಿ ನಾವು ಮಾತಾಡ್ತಾ ಇರೋದು. ಅಂದರೆ ಈಸ್ಟರ್ನ್ ಹಿಮಾಲಯಾಸ್. ಈಸ್ಟರ್ನ್ ಹಿಮಾಲಯಾಸಲ್ಲಿ ಯಾವೆರಡು ರಾಜ್ಯಗಳು ಬರ್ತವೆ? ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂ. ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂ. ಆ್ಯಂಡ್ ಗೊತ್ತಿರಲಿ ಸರ್, ಈಸ್ಟರ್ನ್ ಹಿಮಾಲಯಾಸು ಈಸ್ ಒನ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಹಾಗಾದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಏನು? ಓಕೆ ಸರ್, ಯಾವ ಪ್ರದೇಶದಲ್ಲಿ ಎಂಡಮಿಕ್ ಸ್ಪೀಶೀಸ್ ಜಾಸ್ತಿ ಇರ್ತವೋ, ಸ್ಥಳೀಯ ಪ್ರಭೇದಗಳು. ನೋಡಿ, ಸ್ಥಳೀಯ ಪ್ರಭೇದಗಳು ಅಂತಂದರೆ ಆ ಪ್ರಭೇದಗಳು ಅಲ್ಲಿ ಬಿಟ್ಟು ಪ್ರಪಂಚದ ಇನ್ಯಾವ ಭಾಗದಲ್ಲೂ ಕಂಡುಬರಬಾರ್ದು. ಆ ಪ್ರಭೇದಗಳು, ಆ ಸ್ಪೀಶೀಸ್, ಉದಾಹರಣೆಗೆ ನೋಡಿ, ಏನಾಯ್ತು,
ಇಲ್ಲಿ ಬರ್ದಿದ್ದೀನಾ? ಇಲ್ಲಿ ನೋಡಿ ಸರ್, ಲಯನ್ ಟೇಲ್ಡ್ ಮಕಾಕ್ ಅಂತ ಒಂದು ಕೋತಿ ಇದೆ ನೋಡಿ ಇಲ್ಲಿ. ಸೊ ಈ ಸಿಂಹಬಾಲದ ಕೋತಿ ಇದು ಸರ್ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಲ್ಲ. ಯಾವುದೇ ಒಂದು ಪ್ರಭೇದ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿದ್ದರೆ ಆ ಪ್ರಭೇದವನ್ನು ಸ್ಥಳೀಯ ಪ್ರಭೇದ ಅಂತ ಕರೀತೀವಿ. ದ ಸ್ಪೀಶೀಸ್ ವಿಚ್ ಇಸ್ ಕನ್ಫೈನ್ಡ್ ಟು ಎ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾ ಆರ್ ಕಾಲ್ಡ್ ಎಸ್ ಎಂಡಮಿಕ್ ಸ್ಪೀಶೀಸ್. ಆಯ್ತಾ? ನೋಡಿ ನಾನು ಹೇಳ್ತಿರೋದು ಇಲ್ಲೇ. ಸರ್, ಯಾವ್ದಾದ್ರು ಒಂದು ಜಾಗದಲ್ಲಿ ಎಂಡಮಿಕ್ ಸ್ಪೀಶೀಸ್ ಜಾಸ್ತಿ ಇದ್ದು ಆ ಪ್ರದೇಶ ಹ್ಯೂಮನ್ ಥ್ರೆಟ್ಸ್, ಮಾನವನ ಬೆದರಿಕೆಗಳನ್ನು ಫೇಸ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಅಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಈಸ್ಟರ್ನ್ ಹಿಮಾಲಯಾಸ್ ಈಸ್ ಒನ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಭಾರತದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದಾವೆ? 4. 1 ಪಶ್ಚಿಮ ಘಟ್ಟಗಳು, 2 ಈಸ್ಟರ್ನ್ ಹಿಮಾಲಯಾಸ್, 3 ಇಂಡೋ ಬರ್ಮಾ ರೀಜನ್, 4 ಸುಂಡಾಲ್ಯಾಂಡ್. 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದು. ಅದರಲ್ಲಿ ಈಸ್ಟರ್ನ್ ಹಿಮಾಲಯಾಸ್ ಒಂದು. ಆ ಈಸ್ಟರ್ನ್ ಹಿಮಾಲಯಾಸ್ ಅಲ್ಲಿ ಗ್ಲಾ ಲೇಕ್ ಬರುತ್ತೆ. ಆಯ್ತಾ? ಸರಿ, ಹೆಚ್ಚು ಪಕ್ಷಿ ಪ್ರಭೇದಗಳು ಕಂಡುಬರೋದ್ರಿಂದ ನೋಡಿ ಎಷ್ಟು ಅಪರೂಪವಾದಂಥ ಸರೋವರ ಅಂತಂದರೆ 150 ಜಾತಿಯ ಮರಗಳು, ಓಕೆ, 49 ಜಾತಿಯ ಆರ್ಕಿಡ್ಸ್ಗಳು ಕಂಡು ಬರ್ತವೆ. 150 ಸ್ಪೀಶೀಸ್ ಆಫ್ ಟ್ರೀಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ರೀಸ್ ಪ್ಲಸ್ 49 ಆರ್ಕಿಡ್ ಸ್ಪೀಶೀಸ್ಗಳು ಕಂಡು ಬರ್ತವೆ, ಪಕ್ಷಿಗಳು. ಓಕೆ, ಹೆಚ್ಚು ಪಕ್ಷಿಗಳು ಕಂಡು ಬರೋದ್ರಿಂದ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದೆ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅದು ಈ ಗ್ಲಾ ಲೇಕನ್ನು IBA ಅಂತ ಘೋಷಣೆ ಮಾಡಿದೆ. IBA ಅಂದರೆ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾಸ್. ಆಯ್ತಾ? ಇನ್ನೂ ಒಂದು ಹೇಳ್ತೀನಿ ನೋಡಿ, ಇಲ್ಲಿ ಒಂದು ಭಾರತದಲ್ಲಿ ಓಕೆ ವೈಟ್ ಬೆಲ್ಲಿಡ್ ಎರಾನ್ ಅಂತ ಬರುತ್ತೆ. ನೋಡಿ, ಭಾಳ ಅಪರೂಪದ ಪಕ್ಷಿ ಇದು. ಓಕೆ, ವೈಟ್ ಬೆಲ್ಲಿಡ್ ಎರಾನ್ ಅಂತ ಈ ಕೊಕ್ಕರೆ ಇದು. ಓಕೆ, ಹೆರಾನ್ ಅಂತ ನೋಡಿ, ವೈಟ್ ಬೆಲ್ಲಿಡ್ ಎರಾನ್. ಈ ಪಕ್ಷಿ ಇದೆಯಲ್ಲ, ಇದನ್ನು 150 ಉಳ್ಕೊಂಡಿದ್ದಾವೆ ಅಷ್ಟೇ ಭಾರತದಲ್ಲಿ. ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಿದೆ. ಈ ವೈಟ್ ಬೆಲ್ಲಿಡ್ ಎರಾನು ಬ್ರೀಡಿಂಗ್ ಗ್ರೌಂಡ್ ಅದು ಗ್ಲಾ ಲೇಕ್. ಮತ್ತೆ 4 ದೊಡ್ಡ ಬೆಕ್ಕುಗಳು ಕಂಡು ಬರ್ತವೆ. 4 ದೊಡ್ಡ ಬೆಕ್ಕುಗಳು, ಲೆಪರ್ಡ್, ಸ್ನೋ ಲೆಪರ್ಡ್. ನೋಡಿ ಇಲ್ಲಿ 4 ದೊಡ್ಡ ಬೆಕ್ಕುಗಳು. 4 ದೊಡ್ಡ ಬೆಕ್ಕುಗಳು ಅಂತಾರೆ ಟೈಗರು, ಓಕೆ, ಲೆಪರ್ಡ್, ಸ್ನೋ ಲೆಪರ್ಡ್, ಕ್ಲೌಡೆಡ್ ಲೆಪರ್ಡ್ಸ್ಗಳು ಬರ್ತವೆ. ಟೈಗರ್, ಲೆಪರ್ಡ್, ಸ್ನೋ ಲೆಪರ್ಡ್, ಕ್ಲೌಡೆಡ್ ಲೆಪರ್ಡ್. ಓಕೆ, ಮತ್ತೆ ಇಲ್ಲಿ ಒಂದು ಬುಡಕಟ್ಟು ಜನಾಂಗ ವಾಸ ಮಾಡತ್ತಿಲ್ಲಿ. ಸೊ ಈ ಸಮುದಾಯವನ್ನು ಮಿಶ್ಮಿ ಕಮ್ಯುನಿಟಿ ಅಂತ ಕರಿತೀವಿ. ಈ ಮಿಶ್ಮಿ ಸಮುದಾಯ, ಬುಡಕಟ್ಟು ಜನಾಂಗ, ಆದಿವಾಸಿಗಳು, ಅವ್ರಿಗೆ ಈ ಗ್ಲಾ ಲೇಕು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸರೋವರ. ಇಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಗ್ಲಾ ಲೇಕನ್ನು 101ನೇ ರಾಮ್ಸರ್ ತಾಣ ಅಂತ ಘೋಷಣೆ ಮಾಡಲಾಗಿದೆ. ಜಸ್ಟ್ ಒಂದು ಬ್ರೀಫ್ ಮಾಡ್ತೀನಿ ನಿಮಗೆ. ನಂಬರ್ 1 ಇದು ಅರುಣಾಚಲ್ ಪ್ರದೇಶದ ಲೋಹಿತ್ ಜಿಲ್ಲೆ. ನಂಬರ್ 2 ಭಾರತದ 101ನೇ ರಾಮ್ಸರ್ ತಾಣ ಅರುಣಾಚಲ್ ಪ್ರದೇಶದ ಫಸ್ಟ್ ರಾಮ್ಸರ್ ಸೈಟ್. ಇದು ಈ ಪ್ರದೇಶದ ಸುತ್ತ ಎಲ್ಲಿದೆ ಅಂತ ಕೇಳಿದ್ರೆ ಕಮಲಾಂಗ್ ಟೈಗರ್ ರಿಸರ್ವ್ ಮತ್ತು ವೈಲ್ಡ್ ಲೈಫ್ ಸೆಂಚುರಿನಲ್ಲಿ ಕಂಡು ಬರುತ್ತೆ. ಇದು ಈಸ್ಟರ್ನ್ ಹಿಮಾಲಯಾಸ್ಗಳ ಒಂದು ಭಾಗ ಆಗಿರೋದ್ರಿಂದ ಇಟ್ಸ್ ಎ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. 150 ಜಾತಿಯ ಮರಗಳು, 49 ಆರ್ಕಿಡ್ ಸ್ಪೀಶೀಸ್ಗಳು ಕಂಡು ಬರ್ತವೆ. ಅತಿ ಹೆಚ್ಚು ಪಕ್ಷಿಗಳು ಕಂಡು ಬರೋದ್ರಿಂದ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇದನ್ನು ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ ಅಂತ ಘೋಷಣೆ ಮಾಡಿದೆ. ಮತ್ತೆ ಭಾರತದಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ವೈಟ್ ಬೆಲ್ಲಿಡ್ ಎರಾನ್ನ ಬ್ರೀಡಿಂಗ್ ಗ್ರೌಂಡ್ ಇದು. 4 ದೊಡ್ಡ ಬೆಕ್ಕುಗಳು ಕಂಡು ಬರ್ತವೆ, ಟೈಗರ್, ಲೆಪರ್ಡ್, ಸ್ನೋ ಲೆಪರ್ಡ್, ಕ್ಲೌಡೆಡ್ ಲೆಪರ್ಡ್ಸ್ಗಳು ಕಂಡು ಬರ್ತವೆ. ಮತ್ತು ಮಿಶ್ಮಿ ಸಮುದಾಯಗಳ ಪವಿತ್ರ ಸರೋವರ ಇದು.